ನ್ಯೂಸ್ 18 ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಬಾಗಲಕೋಟೆ ಜಿಲ್ಲಾ ವರದಿಗಾರ ಮಂಜುನಾಥ್ ತಳವಾರ್. ನಾನು ಇವತ್ತು ನಿಮ್ಮ ಮುಂದೆ ತರ್ತಾ ಇರುವಂತಹ ಸ್ಟೋರಿ ಏನಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಜನರು ಮದುವೆ ಆಗೋದಕ್ಕಂತ ಹೇಳಿ ಹುಡುಗರನ್ನ ಹುಡುಕೋದಕ್ಕಂತ ಹೇಳಿ ಕೆಲವೊಂದಿಷ್ಟು ಮ್ಯಾರೇಜ್ ಬ್ರೋಕರ್ಗಳು ಕೂಡ ಇರುವಂತದ್ದನ್ನ ನಾವು ನೋಡಿರ್ತೀವಿ. ಅಂತಹ ಜನರು ಅಂದ್ರೆ ಯಾರೆಲ್ಲ ಮ್ಯಾರೇಜ್ ಬ್ರೋಕರ್ಗಳನ್ನ ಅವಲಂಬಿಸಿ ಹಿಂದೂ ಮುಂದೂ ಗೊತ್ತಿಲ್ಲಾರದೆ ಮ್ಯಾರೇಜ್ ಬ್ರೋಕರ್ಗಳೇ ತೋರಿಸಿದಂತಹ ಹುಡುಗಿಯರನ್ನ ಅಥವಾ ಹುಡುಗನನ್ನ ಅವರು ನೀಡಿದಂತಹ ಮಾಹಿತಿಯನ್ನ ನಂಬಿ ಮದುವೆ ಆಗುವಂತವರು ಖಂಡಿತವಾಗಿಯೂ ಈ ಒಂದು ಸ್ಟೋರಿನ ನೋಡಿ ಎಚ್ಚೆತ್ತುಕೊಳ್ಳೇಬೇಕು. ಹೌದು, ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಒಂದು ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ, ಅಂದ್ರೆ ಆತನಿಗೆ 37 ವರ್ಷ. ಆ ವ್ಯಕ್ತಿ ಸುಮಾರೊಂದು 7 ವರ್ಷಗಳಿಂದ ಮದುವೆ ಆಗೋದಕ್ಕಂತೇಳಿ ಹುಡುಗಿಯನ್ನು ಹುಡುಕ್ತಾ ಇದ್ದ. ಆದ್ರೆ ಅವನಿಗೆ ಇಲ್ಲೆಲ್ಲೂ ಕೂಡ ಸ್ಥಳೀಯವಾಗಿ ಹುಡುಗಿ ಸಿಕ್ಕಿರ್ಲಿಲ್ಲ. ಹಾಗಾಗಿ ಆತ ಇನ್ನು ಕಾಯೋದು ಬೇಡ ಅಂತ ಹೇಳಿ ಒಂದಿಷ್ಟು ಮ್ಯಾರೇಜ್ ಬ್ರೋಕರ್ಗಳ ಮೊರೆ ಹೋಗಿದ್ದ. ಕೆಲವೊಂದಿಷ್ಟು ಸಹೋದರ ಸಂಬಂಧಿಗಳು ಅಥವಾ ಬೇರೆ ಬೇರೆ ಪರಿಚಯಸ್ಥರ ಕಡೆಯಿಂದ ಪರಿಚಯ ಆದಂತಹ ವ್ಯಕ್ತಿಗಳನ್ನ ಆತ ನಂಬಿ, ಅಂದ್ರೆ ಮದುವೆಗೆ ಹುಡುಗಿಯನ್ನು ಹುಡುಕಿ ಅನ್ನುವಂತಹ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದ. ಅಂತಹ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿದಂತಹ ಒಂದು ಜಾಲ, ಅಂದ್ರೆ ಮ್ಯಾರೇಜ್ ಬ್ರೋಕರ್ಗಳ ಜಾಲ ಆತನನ್ನ ಟಾರ್ಗೆಟ್ ಮಾಡಿತ್ತು. ನಿಮಗೆ ಹುಡುಗಿಯನ್ನು ಹುಡುಕಿ ಕೊಡ್ತೀವಿ, ಆದ್ರೆ ಒಂದಿಷ್ಟು ಹಣವನ್ನು ಖರ್ಚು ಮಾಡಬೇಕಾಗತ್ತೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾರೆ. ಅದಕ್ಕಂತೇಳಿ ಸುಮಾರು 4,50,000 ರೂಪಾಯಿ ಹಣವನ್ನು ಬೇಡಿಕೆ ಇಡ್ತಾರೆ. ಆತ ದುಡ್ಡು ಹೋದ್ರೆ ಹೋಗ್ಲಿ, ಸರಿಯಾಯ್ತು ಮದುವೆ ಆದ್ರೆ ಸಾಕು ಅನ್ನುವಂತಹ ಹಿನ್ನೆಲೆಯಲ್ಲಿ 4 ಲಕ್ಷ ರೂಪಾಯಿಗೆ ಆ ಒಂದು ವ್ಯವಹಾರವನ್ನ ಬಗೆಹರಿಸಿ ಮದುವೆ ಮಾಡ್ಕೊಳ್ಳೋಕೆ ರೆಡಿ ಆಗ್ತಾನೆ. ಹುಡುಗಿಯನ್ನು ತೋರಿಸಿ ಅಂತ ಹೇಳ್ತಾನೆ. ಅಂತ ಸಂದರ್ಭದಲ್ಲಿ ಆ ಒಂದು ಬ್ರೋಕರ್ಗಳು ಶಿವಮೊಗ್ಗ ಮೂಲದ ಮಂಜುಳಾ ಎನ್ನುವಂತಹ ಒಂದು 29 ವರ್ಷದ ಮಹಿಳೆಯನ್ನ ಕರ್ಕೊಂಡ್ಬಂದು ಈತನಿಗೆ ತೋರಿಸ್ತಾರೆ. ಆತನು ಕೂಡ ಹುಡುಗಿಯನ್ನ ನೋಡ್ತಾನೆ, ಇಷ್ಟಪಡ್ತಾನೆ, ಮದುವೆಗೆ ಒಪ್ಕೊಳ್ತಾನೆ. ಅದಾದ ಬಳಿಕ ಎಲ್ಲವೂ ಸರಿ ಆಯ್ತು ಅನ್ನುವಂತೆ ಆತನ ಮದುವೆ ಕೂಡ ಆಗುತ್ತೆ. ಅದಾದ ಬಳಿಕ ಮದುವೆ ದಿನವೇ ಆ ಒಂದು ಬ್ರೋಕರ್ಗಳೇನಿದ್ರು ಅವರು ತಾವು ಮಾತನಾಡಿದಂತೆ ಸುಮಾರು 4 ಲಕ್ಷ ರೂಪಾಯಿ ಹಣವನ್ನ ಆ ಕುಟುಂಬಸ್ಥರಿಂದ, ಅಂದ್ರೆ ಯುವಕನ ಕುಟುಂಬಸ್ಥರಿಂದ ಪಡೆದುಕೊಂಡು ಅವತ್ತೇ ಅವರು ಎಸ್ಕೇಪ್ ಆಗಿದ್ರು. ಅದಾದ ಬಳಿಕ ಸರಿ ಹೋಯ್ತು, ನನ್ನ ಮದುವೆ ಅಂತೂ ಆಯ್ತು, ಸಂಸಾರ ಎಲ್ಲ ನಡೀತಾ ಇದೆ ಅನ್ನುವಂತಹ ಒಂದು ಖುಷಿಯಲ್ಲಿ ಆತ ಇರಬೇಕಾದ್ರೆ ಒಂದು ತಿಂಗಳು ಕಳೆಯುವಷ್ಟರಲ್ಲಿ ಆತನಿಗೆ ಒಂದು ಶಾಕ್ ಆಗಿತ್ತು. ಆ ಶಾಕ್ ಏನಪ್ಪಾ ಅಂತಂದ್ರೆ, ಮದುವೆ ಆದಂತಹ ಹೆಂಡತಿ ಮನೆ ಬಿಟ್ಟು ಹೋಗಿದ್ಲು. ಆ ಮನೆ ಬಿಟ್ಟು ಹೋದಂತಹ ಹೆಂಡತಿಯನ್ನು ಹುಡುಕೋದಕ್ಕೆ ಅಂತೇಳಿ ಸಾಕಷ್ಟು ದಿನಗಳ ಕಾಲ ಆತನ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಅಂತಹ ಸಂದರ್ಭದಲ್ಲಿ ಶಿವಮೊಗ್ಗಕ್ಕೂ ಕೂಡ ಹೋಗಿ ಆ ಮಹಿಳೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ತಿಳ್ಕೊಳ್ತಾನೆ. ಆಗ ಆತನಿಗೆ ವಿಷಯ ಗೊತ್ತಾಗುತ್ತೆ. ಏನಂತಂದ್ರೆ, ಈತನನ್ನ ಮದುವೆ ಆದಂತಹ ಮಹಿಳೆಗೆ ಈ ಹಿಂದಿನೇ 2 ಮದುವೆ ಆಗಿದೆ, ನಾನು ಮಾಡ್ಕೊಂಡಿರುವಂಥದ್ದು 3ನೇ ಮದುವೆ ಅನ್ನೋಂಥದ್ದು ಗೊತ್ತಾಗಿ ಸಿಡಿಲು ಬಡದಂತ ಆಗುತ್ತೆ. ಅದಾದ ಬಳಿಕ ಈ ಹಿಂದಿನ ವಿಷಯಗಳನ್ನ ಕೆದಕ್ತಾನೆ. ಆಗ ಗೊತ್ತಾಗುತ್ತೆ, ಈ ಒಂದು ಮಹಿಳೆಗೆ ಸುಮಾರು 60,000 ರೂಪಾಯಿ ಹಣವನ್ನು ನೀಡ್ತೀವಿ, ಇಂತಹ ವ್ಯಕ್ತಿ ಜೊತೆ ಒಂದು ನಾಟಕೀಯವಾದಂತಹ ಮದುವೆಯನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ಆ ಬ್ರೋಕರ್ಗಳ ತಂಡ ಆಕೆಯನ್ನ ಕರ್ಕೊಂಡ್ಬಂದು, ಆಕೆಯ ಸುಮಾರು 60,000 ರೂಪಾಯಿ ಹಣವನ್ನ ಮಾತನಾಡಿದ್ರು, ಆದ್ರೆ ಕೊಟ್ಟಿದ್ದು 40,000 ರೂಪಾಯಿ ಅನ್ನುವಂತಹ ಮಾಹಿತಿ ಇದೆ. ಕೊಟ್ಟು ಕರ್ಕೊಂಡ್ಬಂದು ಮದುವೆಯನ್ನ ಮಾಡಿಸಿ ಇಲ್ಲಿ 1 ತಿಂಗಳ ಕಾಲ ಇರಬೇಕು ಅಂತ ಹೇಳಿ ಹೇಳಿರ್ತಾರೆ. ಆ ಪ್ರಕಾರ ಆ ಒಂದು ಮಹಿಳೆಯಲ್ಲಿ ಇದ್ದು 1 ತಿಂಗಳಾದ ಬಳಿಕ ನಾಪತ್ತೆ ಆಗಿದ್ಲು. ಈ ಒಂದು ವಿಷಯ ತಿಳಿತಿದ್ದಂತೆ ಈ ಮದುವೆ ಆದಂತಹ ವ್ಯಕ್ತಿ ಶಾಕ್ಗೆ ಒಳಗಾಗಿದ್ದ. ಇನ್ನೇನ್ ಮಾಡ್ಬೇಕು ಅಂತ ಹೇಳಿ ವಾಪಸ್ ಊರಿಗೆ ಬಂದು ಆ ಬ್ರೋಕರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಹಣವನ್ನು ನಮಗೆ ಕೊಟ್ಬಿಡಿ ಅಂತ ಹೇಳಿ ಕೇಳೋಕೆ ಶುರು ಮಾಡಿದ್ದ. ಆದ್ರೆ 4-5-6 ತಿಂಗಳು ಕಳೆದ್ರು ಕೂಡ ಅವರು ಹಣವನ್ನು ಕೂಡ ವಾಪಸ್ ಕೊಡ್ಲಿಲ್ಲ. ಬದಲಾಗಿ ಒಂದಿಷ್ಟು ಆಫರ್ಗಳನ್ನು ಕೊಟ್ಟಿರ್ತಾರೆ, ನಿಮಗೆ ಬೇರೆ ಕಡೆ ಹುಡುಗಿಯನ್ನು ನೋಡಿ ನಾವು ಮದುವೆ ಮಾಡ್ಕೊಡ್ತೀವಿ ಅನ್ನೋ ಆಫರ್ಗಳನ್ನು ಕೊಟ್ಟಿರ್ತಾರೆ. ಆದ್ರೆ ಆತನನ್ನ ಈಗಾಗಲೇ ಮೋಸ ಹೋದಂತ ವ್ಯಕ್ತಿ ವಾಪಸ್ ಅವರನ್ನ ನಂಬೋಕೆ ಹೋಗೋದಿಲ್ಲ, ನನಗೆ ಹಣವೇ ಬೇಕು ಅಂತ ಹೇಳಿ ಪಟ್ಟಿಡಿರ್ತಾನೆ. ಅಂತ ಸಂದರ್ಭದಲ್ಲಿ ಅವರು ಹಣ ಕೂಡ ಕೊಡೋದಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ಪೊಲೀಸ್ ಠಾಣೆ ಮೆಟ್ಟಿಲಿರ್ತಾನೆ. ಮುಧೋಳ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲು ಮಾಡ್ತಾನೆ. ಅಲ್ಲಿ ಈ ಮದುವೆಯಾದಂತಹ ಮಂಜುಳಾ ಮತ್ತು ಸತ್ಯಪ್ಪ ಎನ್ನುವಂತಹ ವ್ಯಕ್ತಿ, ಅಂದ್ರೆ ಈ ಬ್ರೋಕರ್ಗಳ ತಂಡದ ಒಬ್ಬ ವ್ಯಕ್ತಿ, ಆ 7 ಜನರ ವಿರುದ್ಧ ಒಂದು ದೂರು ಕೂಡ ದಾಖಲಾಗಿದೆ. ಆ ಆರೋಪಿಗಳಿಗಾಗಿ ಈಗಾಗಲೇ ಪೊಲೀಸರು ಕೂಡ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಅವರಿಗೆ ಆ ಪತ್ತೆಗಾಗಿ ತನಿಖೆಯನ್ನು ಶುರು ಮಾಡಿದ್ದಾರೆ. ಈಗಾಗಲೇ ಪೊಲೀಸರ ಮಾಹಿತಿ ಪ್ರಕಾರ ಈ ಒಂದು ಜಾಲ ಏನಿದೆ ಇದು ವ್ಯವಸ್ಥಿತವಾಗಿರುವಂತಹ ಜಾಲ. ಇವರು ಬಹಳಷ್ಟು ದಿನಗಳಿಂದ ಇಂತಹದೇ ಒಂದು ಕಾರ್ಯಚಟುವಟಿಕೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾರು ಹುಡುಗಿ ಸಿಗದೆ ಹುಡುಗರು ಅಂದ್ರೆ ಯುವಕರು ಓಡಾಡ್ತಿರ್ತಾರೋ ಅಂತವ್ರನ್ನ ಟಾರ್ಗೆಟ್ ಮಾಡಿ ಅವರನ್ನ ಹುಡುಕಿ ಅವರಿಗೆ ಒಂದಿಷ್ಟು ಹಣವನ್ನ ಡಿಮ್ಯಾಂಡ್ ಮಾಡಿ ಅವರ ಬಳಿ ಹುಡುಗಿಯನ್ನು ಹುಡುಕಿ ಕೊಡ್ತೀವಿ ಅಂತ ಹೇಳಿ ಮದುವೆ ಮಾಡಿಸಿ ಅದಾದ ಬಳಿಕ ಎಸ್ಕೇಪ್ ಆಗುವಂಥದ್ದು, ಆ ಯುವತಿ ಕೂಡ ಎಸ್ಕೇಪ್ ಆಗಿರುವಂಥದ್ದು, ಇಂತಹ ಪ್ರಕರಣಗಳು ಈ ಹಿಂದೆಯೂ ಕೂಡ ನಡೆದಿರುವಂಥದ್ದು ಮಾಹಿತಿ ಒಂದು ಪೊಲೀಸರ ಮೂಲಗಳಿಂದ ತಿಳಿದು ಬಂದಿದೆ. ಈ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಆ ವ್ಯಕ್ತಿ ಮದುವೆ ಮಾಡ್ಕೊಂಡಂತಹ ಹೆಂಡತಿಯೂ ಇಲ್ಲ, ಹಣವೂ ಇಲ್ಲ ಎನ್ನುವಂತಹ ಪರಿಸ್ಥಿತಿಯಲ್ಲಿ ಆತ ಇದ್ದಾನೆ. ಸುಮಾರು 7-8 ಲಕ್ಷ ರೂಪಾಯಿ ಸಾಲವನ್ನು ಮಾಡ್ಕೊಂಡಿದ್ದಾನೆ. ಮದುವೆಗಾಗಿ 1 ಎಕರೆ ಜಮೀನನ್ನು ಕೂಡ ಮಾರಿದ್ದಾನೆ. ಈಗ ಯಾವುದೂ ಇಲ್ಲದೆ ನಡುಸ್ಥಿತಿಯಲ್ಲಿ ಆ ಒಂದು ಯುವಕ ಇರುವಂತದ್ದು. ಕಾಕಾರ ಪರಿಚಯ ಕುನ್ನಾದವ್ರಿ ಸತ್ಯಪ್ಪ ಆತ್ರಿ. ಸತ್ಯಪ್ಪ ನಮ್ಮ ಕಾಕಾರ ಪರಿಚಯ ಅವರು ಹೆಣ್ಣು ನೋಡಾಕ್ತಿದ್ರಿ, ಕನ್ಯಾ ನೋಡಾಕ್ತಿದ್ರಿ. ಅವ್ರ ಬ್ರೋಕರ್ ಅವ್ರ ಪರಿಚಯ ಅವ್ರ
ಒಂದ್ 5-6 ವರ್ಷದಿಂದ ಸುಮಾರು 5-6 ವರ್ಷದಿಂದ ಕನ್ಯಾ ನೋಡಾಕ್ತಿದ್ರಿ. ತೋರ್ಸಿದ್ರಿ ಅವ್ರು ತೋರ್ಸಂತ್ಲೆ ಅವ್ರ ಏನಂತ್ರಿ ಅವ್ರು ಅಲ್ಲಿ ಮನ್ಸಿ ಬರ್ಲಿಲ್ರಿ. ಹಳ್ಳಿ ಏಕಟ್ಟು ಒಂದ್ ಏನಾತ್ರಿ ಇಲ್ಲಿ ಒಂದ್ ಕನ್ಯಾ ತಗೊಂಬಂದಿದ್ರಿ ಅವ್ರು. ತಗೊಂಬಂದ್ ಅದೇ ಅಣ್ಣ ಅಂತ ಇದೊಂದ್ ಮನ್ಸಿವ ಅಂತ ನಂದು ಕಾಲೇ ಪ್ಯಾಚ್ ವರ್ಕ್ ಐತ್ರಿ. ಒಂದ್ ಕಾಲ್ ನೋಗಿತ್ರಿ. ದವಾಖಾನೆ ಹಾಸ್ಪಿಟಲ್ ಐತ್ರಿ. ಹಾಸ್ಪಿಟಲ್ ನಂತರ ಹಿಂಗ್ರಿ ಹಿಂಗ ಅಂತೇಳಿ ಅವ್ರ ನಮ್ ಕಾಕಾರ ನೋಡ್ಕೊಂಬಂದ್ರಿ. ಅವ್ರು ಇದ್ರವ್ರ ಮದುವಾಯಿ ಅವ್ರ ಏಜೆಂಟ್ ರೀ. ಇಬ್ರು ಹುಬ್ಳಿ ಅವ್ರು, ಒಬ್ರು ಹರಿಹರ, ಒಬ್ರು ದಾವಣಗೆರೆ ಅವ್ರು. ಅವ್ರಿಂದ ಅವ್ರ ಪರಿಚಯ ತಗೊಂಬಂದಾರ ಅವ್ರ ಏಜೆಂಟ್ ರೀ. ತಗೊಂಡ್ಕಲೆ ಮದ್ವಿ ಮಾಡಿದ್ರಿ. ಮದ್ವಿ ಮಾಡಿದ್ಕಲೆ 4,05,000 ರೂಪಾಯಿಕ ವಾಪಸ್ ಹೋದ್ರಿ ಅವ್ರ ಏಜೆಂಟ್. ನೀವು ಕೊಡ್ಬೇಕು. ನಾವ್ ಕೊಡುದ್ರಿ. ನನ್ನ ಹಿಂತಿಗೆ 60,000 ರೂಪಾಯಿ ಸಾಲ ಹಿಡ್ತಿ ಬಂದಿದ್ರತ್ರಿ. ಹೊಳ್ಳಿ 4 ತೊಲಿ ಬಂಗಾರ ಹಾಕ್ತಿ ಬಂದಿದ್ರತ್ರಿ. ಅವ್ರಿಗೆ ಬಿಟ್ಟು ಕೊಟ್ಟಿವಿ ಸರಿ. ನಾವು ಚೈನ್ ತಾಳಿ ಚೈನ್ ಬಂಗಾರ ಕೊಳ ನಾವು ಅರ್ಬಿ ನಾವು ತಗೊಂಡ್ ಬಂದಿದ್ದೀವ್ರಿ. ಮದ್ವಿ ನಾವ್ ಮಾಡ್ಕೊಂಡ್ರಿ. ಇಲ್ಲೇ ಮುದಲ ಕಾಮನ್ ಗುಡಿ ಮದ್ವಿ ಮಾಡ್ಕೊಂಡಿವ್ರಿ. ಮಾಡ್ಕೊಂಡ್ರಿ ಆಮೇಲೆ ಅವತ್ತ ಹೊಸ್ದಾಗ್ ಕಳ್ಸಿದ್ರಿ. ಆಕಿಗೆ 60,000 ಕೊಡೋ ಬದಲು 40,000 ರೂಪಾಯಿ ಅಕೌಂಟ್ ಹಾಕಿದ್ರತ್ರಿ. ಹಾಕಿದ ಕೂಲಿ ಆಮೇಲೆ ಅಂತ್ರಿ ಒಂದ್ 4-5 ದಿನ ಬಂದು ನಮ್ಮ ಮನ್ಯಾಗ ಇದ್ರಿ. ಎದ್ದು ಕೂಲಿ ಹಂಗ ಕಿರಿಕಿರಿ ನಡೀತಿರ. ಬಂಗಾರ ಕತನಾತಿರಿ. ನಾನ್ ಹಾಕೋಕ್ ರೂಲ್ಸ್ ಇಲ್ಲ ನಾವ್ ಹೇಳಿದ್ರಿ. ದುಡ್ಡು ಹಾಕಿ ನಾವ್ ಕೊಟ್ಟಿವಿ ಜನರು ಐತತ್ ನಾವ್ ಹೇಳಿದ್ರಿ. ಹೇಳಿದ್ಕೂಲೆ ಹಂಗಾಟ್ ಹಿಂಗಾಟ್ ಕೂಡಿ ಒಂದ್ 20-25 ದಿನ ನಡೀತಿರದ. ನಡ್ಕೂಲಿ ಒಂದ್ ದಿನ ಹೇಳದ ಹೋಗ್ಬಿಟ್ರಿ. ಆಕೆ ತಿಮ್ಮಾಪುರ ಕಡೆ ನಡ್ಕೊತ ಹೋಗ್ಬಿಟ್ಟಿಲ್ರಿ. ನಾವ್ ಅಲ್ಲಿ ಒಂದ್ ಕಡೆ ತೋಟ ಮಾಡಿ 9 ಎಕರೆ ತೋಟ ಮಾಡ್ತೀನಿ. ನಾ ಅಲ್ಲಿ ತೋಟಕ್ಕೆ ಹೋಗಿದ್ದೀನಿ. ಅನಂತ ಹೋಗಿ ಬರೋಕ ನಾನು ನಮ್ಮ ದೋಸ್ತ್ ಫೋನ್ ಹಚ್ಚಿದ್ದೀನಿ. ನೀನ್ ನೆನ್ಕೊತ ಹೊಂಟಾಳ ತಂದ್ರಿ. ನಮ್ಮ ಮನೆ ಬರೋಕ ನಮ್ಮ ಅವ್ವಾರ್ ಕೇಳ್ರಿ ಬಂದ್ ಕೂಲಿ. ನಮ್ಮ ಅವ್ವಾರ್ ಕೇಳಿದ ಕೂಲಿ ಅನಂತ ಇಲ್ಲ ಮ್ಯಾರ್ಬೇಕು ನೋಡತ್ತಲ್ಲ ಮ್ಯಾರಕ ಆಕಿನ ಹೋಗಿದ್ರಿ. ಹೋಗಿ ನಮ್ಮ ಅವ್ವಾರ್ ನಮ್ ಕೂಡಿ ಕರ್ಕೊಂಬರಕ್ ಹೋದ್ರಿ. ಆಕಿ ತಿಮ್ಮಾಪುರ ಮಠ ಅವ್ರು ಸಿಗ್ಲಿಲ್ರಿ. ಕಬ್ಬಿನ ಪಡ್ದಾಗ ಕೂತಿದ್ದಲ್ರಿ. ಆಕೆ ಇದ್ರಿ ಕರ್ಕೊಂಬಂದ್ ಕೇಸ್ ಏನ್ ಮಾಡಿದ್ರಿ. 2 ದಿನ ಮನೆ ಇಟ್ಕೊಂಡು ಕೂತಿವ್ರಿ. ಏಜೆಂಟ್ ಫೋನ್ ಔಟ್ ನಂಬರ್ ಬ್ಲಾಕ್ ನಾಗ ಓದ್ಬಿಟ್ರಿ. ಸುಳ್ಳು ಮಕ್ಳು ಏಜೆಂಟ್ ಸಂಜು ರವಿ ಅಂತ ಹೇಳ್ಕಿಸ್ರಿ. ಬ್ಲಾಕ್ ಅಂತ ಅವ್ರ ಏನ್ ಮಾಡಿದ್ರಿ. ನಾವು ಹೊಳ್ಳಿ ಅವ್ರ ಹೋಯ್ತು ಒಪ್ಸಿದ್ರಿ. ಒಪ್ಸಿಕೂಲಿ ಅವ್ರ ಏನಂದ್ರ ಗೊತ್ತನ್ರಿ. ಹೊಳ್ಳಿ 2 ದಿನ ಇಟ್ಕೊಂಡು ಕೂತ್ರಿ. ನಾವು ಗಣಪತಿ ಗುಡಿಯಾಗ ವಸ್ತಿ ನಾವ್ ಅಲ್ಲಿ ಬಿದ್ದೀವ್ರಿ. ಅವ್ರು ಲಾಜ್ ನೇಮಕಂದ್ರ ಮತ್ತೊಬ್ಬಕಿನ ಕರ್ಕೊಂಬಂದ್ರಿ. ನನಗೆ ಹೆಣ್ಣು ಹೊಳಕ್ರಿ ಒಬ್ಬಕಿನ ಕರ್ಕೊಂಬಂದಿದ್ರಿ. ಕರ್ಕೊಂಡ್ ಆಕಿಗೆ 55,000 ರೂಪಾಯಿ ಕೊಟ್ಟು ಆಕಿನ ನನಗ್ ಮದ್ವಿ ಮಾಡ್ಬೇಕಂತ ಮಾಡಿದ್ರಿ. 55,000 ರೂಪಾಯಿ ಜಾಸ್ತಿ ಕೊಡಂದ್ರ ನನಗ. ಜಾಸ್ತಿ ಕೊಡಂತ ನಾವ್ ಏನ್ರಿ ನಾವ್ ವಾಲಿ ಅನ್ರಿ. ಆಕಿ ಇಮ್ಮಲ ಪಮ್ಮಲ್ ಹಾಕೋಗ್ತಿದ್ರಿ. ಆಕಿ ಅತ್ತಂಗ್ ಸಡ್ರಿ. ನಾವ್ ವಾಲಿ ಹತ್ತೇನ್ರಿ. ವಾಲಿ ಅಂತ ಆಕಿ ಥ್ರೂ ಆಕಿ ನಾನು ಹಿಂತಿ ಅವ್ರ ಥ್ರೂ ಕೊಟ್ಟಿವಲ್ರಿ. ಆಕಿ ಶಿವಮೊಗ್ಗ ಹೋಗ್ಬಿಟ್ರಿ. ಟಿಕೆಟ್ ಬಂದು ಒಂದ್ ಇಷ್ಟ ದಿನ ಬಿಟ್ಟು ಆಕಿ ನಾನು ಹಿಂತಿ ಪಾತ್ ಪೋನ್ಸಿದ್ ನಾ ಹೋಗಿ ಶಿವಮೊಗ್ಗ ಹೋದ್ರಿ. ಒಂದ್ 3 ದಿನ ಇದ್ರಿ. 3 ದಿನದ ಹೊಳ್ಳಿ ವಾಪಸ್ ಬಂದ್ರಿ. ಅವ್ರನ್ನ ಆಕಿ ಮನ್ಯಾಗಿದ್ರಿ. ಇದ್ದ ಹೊಳ್ಳಿ ಬಂದ್ರಿ. ಹೊಳ್ಳಿ ಬಂದ್ಕಲೆ ಆಮೇಲೆ ಅಂತ್ರಿ ಒಂದ್ ಮಳಿ ಹತ್ತಿತ್ರಿ. ಅವ್ರೋಗ ಹಾರ್ಟಿನ ಪ್ರಾಬ್ಲಮ್ ಐತ್ರಿ. ಪ್ರಾಬ್ಲಮ್ ಅಂತ್ರಿ ಬಾ ಅಂತ ದವಾಖಾನೆ ತೋರ್ಸಾಕತ್ತ ಬಾ ಅಂದ್ರಿ ಅಂತ ಹೋದ್ರಿ. ಹೋದಕ್ಕೆ ನಾವು ಹಾಳೆ ಆಮೇಲೆ ಒಂದು 13 ದಿನ ಇದ್ರಿ. 13 ದಿನ ಕೂಡಲೇ ಹಿಕ್ಕಟ್ಟ ಏನಂದ್ರ ಅವ್ರು ಇಲ್ಲಿ ಮಗಳ ನೆಂಟ್ರತ್ ಇರ್ತಾರೋ ನೆಂಟ್ರತ್ ಹೇಳ್ತಂದ್ರ ಇಲ್ಲಿ ಆ ಟೈಮ್ ಸೈಡ್ ರೀ. ಅವ್ರು ನೆಂಟ್ರತನ ಅಂತಲೇ ನಾ ಹೇಳ್ಕೊತ ಇದ್ನಿ. ಅವರು ಒಬ್ಬಾಕ್ರಿ ಆಕಿ ಒಬ್ಬಾಕ್ರಿ. ಆಕಿ ಇಬ್ಬರು ಹೆಣ್ಣು ಮಕ್ಕಳ್ರಿ. ಬರಾಕ್ ಒಲ್ಲೆ ಅಂದ್ರೇನ್ರಿ? ಯಾರಿ ಆಕಿ ಬರಾಕ್ ಒಲ್ಲೆ ಅಂದ್ರಿ. ಆಕಿದ ಆಪರೇಷನ್ ಆಗೈತ್ರಿ. 2 ಮಕ್ಳದ್ರಿ ಮೊಮ್ಮಕ್ಳು ಅದಾರ ಎಲ್ಲ ಅದಾರಿ. ಒಬ್ಬಾಕಿನ ಕೇಳಾಕ್ ಕೊಟ್ಟತ್ರಿ. ಒಬ್ಬಾಕಿನ ಮಂಗಳೂರು ಕೊಟ್ಟತ್ರಿ. ಕೇಳಾಕ್ ಹೋಗಿ ಬಂದ್ರಿ. ಮಂಗಳೂರು ಹೋಗಿ ಬಂದ್ರಿ. ಕೇಳಾಕ್ ಹೋಗಿಲ್ರಿ. ಈಗ ಅದಾದ್ಮೇಲೆ ನೀವು ಈಗ ನಿಮಗ್ ಮೋಸ ಆಗೈತಲ್ರಿ ಏನ್ ಮಾಡ್ತೀರಿ? ಮೋಸಕ್ಕೆ ವ್ಯಾಪಾರ ಮಾಡಿವ್ರಿ. ಮತ್ ಏನಂತ್ರಿ ಈಗ ಏನ್ ಆಗ್ಬೇಕಂತೀರಿ? ಹೆಂಗ್ರಿ ದುಡ್ಡು ಬರ್ಬೇಕು ಅಂದ್ರ ಮತ್ ನಾನ್ ಮತ್ ಏನ್ ಮಾಡ್ಬೇಕು. ಮತ್ ಅಕ್ಕಿ ಮೆಟ್ಟಿಗೆ ಹತ್ತಿಲ್ರಿ. ಮತ್ ಏನಾರ ಮಾಡ್ಬೇಕಲ್ರಿ. ಮತ್ ಈಗ ಒಟ್ಟ ನಮ್ಗೆ 8 ಲಕ್ಷ ರೂಪಾಯಿ ಸಾಲ ಆಗೈತಿ ನೋಡ್ರಿ. ನಮ್ದು ಒಟ್ಟ ಹೊಲ ನೋಂದ್ ಮಾಡಿ ಕೊಟ್ಟಿರಿ 8 ಲಕ್ಷ ರೂಪಾಯಿ. ಆ ಹೊಲ ನೋಂದ್ ಮಾಡಿದವರು ಅವರು ಅಲ್ಲೇ ಎದುರಾತಾರ. ಈ ಒಂದು ಪ್ರಕರಣದಿಂದಾಗಿ ಆದ್ರೂ ಜನರು ಎಚ್ಚೆತ್ಕೊಳ್ಬೇಕು. ನಾನು ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ.